ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ತುಂಬಾ ಮನಸಾರೆ ಪ್ರೀತಿ ಮಾಡಿದವ್ರನ್ನ ಮರೆಯೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಏನ್ ಕಾರಣಗಳು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಮಾತಾಡಬೇಕು ಅಂತ ಹೇಳಿದ್ರೆ ಫೀಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ. ಅಂಡ್ ವಿಡಿಯೋ ಕೊನೆ ತನಕ ನೋಡಿ, ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನಾತ್ಮಕವಾಗಿ ಬಾಂಧವ್ಯ ಅಂದ್ರೆ ಒಂದು ಬಾಂಡಿಂಗ್ ಬೆಳೆದಿರುತ್ತೆ, ಎಮೋಷನಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಅದು ಮನುಷ್ಯನಿಗೆ ಕನೆಕ್ಟ್ ಆದಾಗ ಆ ವ್ಯಕ್ತಿಗಳು ನಮ್ಮ ಜೀವನದ ಒಂದು ಭಾಗ ಆಗ್ಬಿಟ್ಟಿರ್ತಾರೆ. ಕರೆಕ್ಟ್. ಏನೋ ಒಂದು ಇವತ್ತು ಫೋನ್ ಮಾಡಿದ್ರು, ಮಾತಾಡಿದ್ವಿ, ಎಲ್ಲೋ ಹೋದ್ರು, ಆ ತರ ಇರಲ್ಲ. ನಮ್ಮ ಲೈಫಿಗೆ ಒಂದು ಪಾರ್ಟ್ ಆಫ್ ಲೈಫ್ ತರ ಆಗಿರ್ತಾರೆ, ಒಂದು ಭಾಗ ಆಗಿರ್ತಾರೆ ಅಂದಾಗ ಸೊ ಫ್ಯೂಚರ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿರುತ್ತೆ. ಸೊ ಅವನ ಕಾರಣಕ್ಕೆ ಆ ವ್ಯಕ್ತಿಗಳನ್ನ ಮರೆಯೋದಕ್ಕೆ ಕಷ್ಟ ಆಗ್ತಿರುತ್ತೆ. ಇದು ಮೊದಲನೇ ರೀಸನ್. ಅಂಡ್ ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ, ನೆನಪುಗಳು ಎಲ್ಲಾ ಕಡೆ ಇರುತ್ತೆ. ಹಾಡು, ಪ್ಲೇಸು, ಗಿಫ್ಟ್ಗಳಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಓಡಾಡಿರ್ತಕ್ಕಂಥ ಜಾಗಗಳಾಗಿರ್ಬೋದು, ಇದೆಲ್ಲಾನು ಕೂಡ ನಮ್ಗೆ ಏನಂತ ಹೇಳಿದ್ರೆ ತುಂಬಾ ಕಾಡ್ತಾ ಇರತ್ತೆ. ರೈಟ್. ಸೊ ಅವೆಲ್ಲ ನಮಗೆ ಅವಾಗ ನೆನಪು, ಆ ಪ್ಲೇಸಿಗೆ ಹೋದಾಗ ಅಥವಾ ಖಾಲಿ ಕೂತ್ಕೊಂಡಾಗ ಅದೆಲ್ಲಾನು ಕೂಡ ನಮಗೆ ರೀಕಾಲ್ ಆಗ್ತಿರುತ್ತೆ. ಸೊ ಅವಾಗ ಡೆಫಿನೆಟ್ಲಿ ಏನಂತ ಹೇಳಿದ್ರೆ, ಅವ್ರು ಇಲ್ದಿರೋ ಒಂದು ಫ್ಯೂಚರ್ ನೆನೆಸ್ಕೊಳ್ಳೋಕೆ ನಮ್ಗೆ ಕಷ್ಟ ಆಗ್ತಿರತ್ತೆ. ಹಂಗಿರ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿರತ್ತೆ. ಊಟ ಮಾಡ್ತಿರಲ್ಲ, ನಿದ್ದೆ ಮಾಡ್ತಾ ಇರಲ್ಲ, ಯಾರೊಟ್ಟಿಗೆ ಬೆರಿತಾ ಇರಲ್ಲ. ಕಾರಣ ಏನಂತ ಹೇಳಿದ್ರೆ ಇದೆಲ್ಲಾನು ಕೂಡ ಕಾಡ್ತಾ ಇರತ್ತೆ. ಒಬ್ಬಂಟಿಗರಾಗ್ಬಿಟ್ವಿ ಅನ್ನೋ ಫೀಲ್ ಬರ್ತಾ ಇರತ್ತೆ. ಸೊ ಆ ರೀಸನ್ಗೆ ಇದು ತುಂಬಾ ಕಾಡ್ತಿರುತ್ತೆ ನಿಮ್ಗೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಫ್ಯೂಚರ್ ಅನ್ನೋ ನಿರೀಕ್ಷೆಗಳು ಕನಸು ಮುರಿದಾಗ, ಈಗ ಅವ್ರನ್ನ ಫ್ಯೂಚರ್ ಅನ್ಕೊಂಡಿರ್ತೀವಿ ನಾವು, 100% ಬಿಲೀವ್ ಮಾಡ್ಬಿಟ್ಟು ಅವರೇ ನಮ್ಮ ಫ್ಯೂಚರ್, ಅವರೇ ನಮ್ಮ ಕನಸು ಅನ್ಕೊಂಡ್ಬಿಟ್ಟಿರ್ತೀವಿ. ಅದು ನಮಗೆ ಬ್ರೇಕ್ ಆದಾಗ ಮನಸ್ಸು ಅದನ್ನ ಒಪ್ಕೊಳ್ಳೋಕೆ ತುಂಬಾ ಕಷ್ಟ ಪಡ್ತಾ ಇರುತ್ತೆ, ಟೈಮ್ ತಗೊಳ್ತಾ ಇರುತ್ತೆ. ಅಂದ್ರೆ ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರಲ್ಲ ಮನಸ್ಸು, ಬಿಕಾಸ್ ಅವರೇ ನಮ್ಮ ಫ್ಯೂಚರ್ ಅಂತ ಅನ್ಕೊಂಡಿರ್ತೀವಿ. ಸೊ ಫ್ಯೂಚರ್ ಅಂತ ಅನ್ಕೊಂಡು ಎಲ್ಲಾ ರೀತಿಯಿಂದ ಕಂಪ್ಲೀಟ್ಲಿ ಅಗ್ರಿ ಮಾಡ್ಕೊಂಡು ಬಿಲೀವ್ ಮಾಡ್ಕೊಂಡು ಎಲ್ಲ ಹೋಗಿರ್ತೀವಿ. ಸಡನ್ಲಿ ಆ ವ್ಯಕ್ತಿ ಇಲ್ಲ ಅಂತಂದಾಗ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಅವ್ರು ಇಲ್ಲೇ ಇರೋಕೆ ಅಂದ್ರೆ ಲೈಕ್ ಅವ್ರ ಆಬ್ಸೆನ್ಸ್ ನ ಒಪ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿರುತ್ತೆ ನಮ್ಗೆ. ಸೊ ಇಟ್ ಟೇಕ್ ಟೈಮ್ಸ್, ತುಂಬಾ ಟೈಮ್ ಬೇಕಾಗತ್ತೆ ನಮ್ಗೆ. ಸೊ ಏನಂದ್ರೆ ಇರಕ್ಕಾಗಲ್ಲ ಅಂತಲ್ಲ, ಸೊ ಇರ್ತೀವಿ, ಬಟ್ ಅದು ತುಂಬಾ ಟೈಮ್ ತಗೊಳ್ಬಹುದು. 6 ತಿಂಗಳ ತಗೋಬಹುದು, 1 ವರ್ಷ ತಗೋಬಹುದು, 10 ವರ್ಷನೂ ತಗೋಬಹುದು. ಡಿಪೆಂಡ್ ಅಪಾನ್ ವ್ಯಕ್ತಿ ಮೇಲೆ ಹೋಗುತ್ತೆ ಅದು. ಓಕೆ. ಸೊ ಇದು ಥರ್ಡ್ ರೀಸನ್. ಅಂಡ್ ಫೋರ್ತ್ ರೀಸನ್ ಏನಂತ ಹೇಳಿದ್ರೆ, ಅವರ ಪ್ರೆಸೆನ್ಸ್ ನಿಮ್ಮ ದಿನಚರಿಯ ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ. ಸೊ ಆ ಕಾರಣಕ್ಕೆ ಹ್ಯಾಬಿಟ್ ಬ್ರೇಕ್ ಆಗೋಕೆ ಸ್ವಲ್ಪ ಟೈಮ್ ತಗೊಳ್ಕೊಳ್ಳುತ್ತೆ. ನೋಡಿ, ಅವ್ರು ಇರುವಂತದ್ದು ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಏನ್ ಭಾಗ ಆಗಿರ್ತಾರೆ, ಅವರೊಂದು ಹವ್ಯಾಸ ಆಗ್ಬಿಟ್ಟಿರ್ತಾರೆ. ಎವ್ರಿ ಡೇ ಅವರೊಟ್ಟಿಗೆ ಕಮ್ಯುನಿಕೇಶನ್, ಎವ್ರಿ ಡೇ ಅವರೊಟ್ಟಿಗೆ ಒಂದು ಪ್ಲಾನ್, ಎವ್ರಿ ಡೇ ಒಂದು ರೌಂಡ್ ಹೋಗಿ ಬರುವಂತದ್ದು, ಎಲ್ಲೋ ಒಂದ್ ಕಡೆ ಪ್ಲೇಸ್ ವಿಸಿಟಿಂಗು, ಅಥವಾ ಫಿನಾನ್ಸಿಯಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರುವಂತದ್ದು, ಕಷ್ಟನ ಹೇಳ್ಕೊಳ್ಳುವಂತದ್ದು ಇರ್ಬೋದು. ಜಗತ್ತಲ್ಲಿ ಯಾರ ಹತ್ರ ಏನ್ ಶೇರ್ ಮಾಡ್ಕೊಳ್ಳೋದು ಇರೋದು ಅವ್ರ ಹತ್ರ ಶೇರ್ ಮಾಡ್ಕೋತೀವಿ, ಸಮಯ ಕೊಡ್ತಾ ಇರ್ತೀವಿ, ಮಾತುಕತೆ ಮಾಡ್ತಿರ್ತೀವಿ, ಎಲ್ಲಾನು ಆಗ್ತಿರುತ್ತೆ. ಸೊ ಲೈಕ್ ಅದಕ್ಕೋಸ್ಕರ ಅವರೊಂದು ಹವ್ಯಾಸ ಆಗ್ಬಿಟ್ಟಿರ್ತಾರೆ. ಸೊ ಅದು ಹವ್ಯಾಸ ಆಗಿರ್ಬೇಕಾದ್ರೆ ಅದು ಅದು ಬ್ರೇಕ್ ಆಗಿರತ್ತಲ್ಲ, ಅದು ಸರಿ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ನಮ್ಗೆ. ಸೊ ಅದಕ್ಕೋಸ್ಕರನೇ ತುಂಬಾ ಕಷ್ಟ ಆಗ್ತಿರತ್ತೆ ಮರಿಲಿಕ್ಕೆ. ಓಕೆ. ಇದೊಂದು ರೀಸನ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಏನಂದ್ರೆ, ಪ್ರೀತಿ ಕಡಿಮೆ. ಮುಖ್ಯವಾಗಿ ಅವರಲ್ಲಿ ಏನಂತ ಹೇಳಿದ್ರೆ, ಪ್ರೀತಿ ಲೈಕ್ ಅವರು ಟೈಮ್ ಪಾಸಿಗೆ ಮಾಡಿರ್ಬೋದು. ನಮ್ಮಲ್ಲಿ ಇದೆಯಲ್ಲ ಪ್ರೀತಿ, ಅಗಾಧವಾಗಿರ್ತಕ್ಕಂಥ ಒಂದು ಕಾಳಜಿ, ಕನ್ಸರ್ನ್, ಕೇರನ್, ಲೈಕ್ ಅವ್ರನ್ನ ಹಿಂಗ್ ನೋಡ್ಕೋಬೇಕು ಲೈಫಲ್ಲಿ. ಯಾರು ಕೊಡದೇ ಇರೋಷ್ಟು ಪ್ರೀತಿ ನಾವು ಕೊಡ್ಬೇಕು. ಅವ್ರ ಲೈಫಲ್ಲಿ ತುಂಬಾ ಟ್ರಾನ್ಸ್ಪರೆಂಟು, ಒಬಿಡಿಯಂಟು, ಬೆಸ್ಟ್ ಪರ್ಸನ್ ಆಗಿರ್ಬೇಕು ಅಂತ ಅನ್ಕೊಂಡು ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ಹೋಗಿರ್ತಿದ್ವಿ. ಆ ಎಕ್ಸ್ಪೆಕ್ಟೇಷನ್ ರಾಂಗ್ ಆದಾಗ 100% ನಮ್ಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಇದಿಷ್ಟು ರೀಸನ್ಗೋಸ್ಕರ ಒಬ್ಬ ವ್ಯಕ್ತಿನ ಯಾರು ಬ್ರೇಕಪ್ ಮಾಡಿ ಮೋಸ ಮಾಡಿ ಹೋಗಿರ್ತಾನೆ, ಆ ವ್ಯಕ್ತಿನ ಮರೆಯೋಕೆ ತುಂಬಾ ಕಷ್ಟ ಆಗಿರುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಿ. ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋ ನಿಮಗೇನು ಅನಿಸ್ತು ಈ ಒಂದು ಟಾಪಿಕ್ ಮೇಲೆ ಮಾಡಿರೋದಕ್ಕೆ, ಅಂಡ್ ಎಕ್ಸಾಕ್ಟ್ಲಿ ರೈಟ್ ಅನ್ಸಿದ್ರೆ, ಅಥವಾ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಥಾಟ್ ಅಲ್ಲಿ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.